ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಶಾಂತ್ ಫಿಶ್ ವ್ಲಾಗ್ ಇನ್ ಕನ್ನಡ. ಸೊ ಈ ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅಂದರೆ ಎಕ್ಸ್ಟ್ರಾ ಫಿಶಸ್ ತೊಗೊಂಬಂದಿದ್ದೀನಿ. ಮೋಲಿ ಫಿಶು ನಿಮ್ಗೆ ಆಲ್ರೆಡಿ ಗೊತ್ತಾಗಿರತ್ತೆ. ನಮ್ಮ ಹತ್ರ 100 ಫಿಶ್ ಇತ್ತು, ಸ್ವಲ್ಪ ಫಿಶು ನಾನು ಸೇಲ್ ಮಾಡಿದ್ದೆ. ಜಸ್ಟ್ ಇವಾಗ ನಮ್ಮ ಹತ್ರ 5 ಫಿಶಸ್ ಇತ್ತು ಅಂತ. ಆ್ಯಂಡ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತ ತಿರ್ಗಾ ಹೋಗಿ ಮೋಲಿ ಫಿಶ್ನ ನಾನು ತೊಗೊಂಬಂದಿದ್ದೀನಿ. ಸೊ ನಾನು ಹುಡ್ಕೊಂಡು ಹೋಗಿದ್ದು ಗಪ್ಪೀಸ್ ಮಾತ್ರನೇ. ಬಟ್ ಅಲ್ಲಿ ಗಪ್ಪೀಸ್ ಏನು ಅಷ್ಟೊಂದು ಕ್ವಾಲಿಟಿಯಾಗಿ ಸಿಕ್ಕಿಲ್ಲ. ಬಟ್ ಪ್ರೈಸ್ ವೈಸ್ ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾನು ಗಪ್ಪೀಸ್ನ ಸ್ಕಿಪ್ ಮಾಡಿಬಿಟ್ಟು ತಿರ್ಗಾ ಮೋಲಿನೇ ತೊಗೊಂಬಂದಿದ್ದೀನಿ. ಎಲ್ಲ ದೊಡ್ಡ ದೊಡ್ಡ ಸೈಜ್ ಮೋಲಿ. ಸೊ ತೋರಿಸ್ತೀನಿ ನಿಮಗೆ. ಆ್ಯಂಡ್ ನಿಮ್ಗೆ ಯಾರಿಗಾನ ಫಿಶಸ್ ಇದ್ರ ಬಗ್ಗೆ ನನ್ನ ಡೀಟೇಲ್ಸು ಮತ್ತು ಸೇಲಿಂಗ್ ಪ್ರೊಸೆಸ್ಸು ಇದೇನ ಟಿಪ್ಸ್ಗಳು ಬೇಕಂದ್ರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಅದೇ ಥರ ಇವಾಗ ಜಸ್ಟ್ ನಾನು ಇವಾಗೇ ಸ್ವಲ್ಪ ಹೊತ್ತು ಮುಂಚೆ ಹೋಗ್ಬಿಟ್ಟು ಬಂದೆ. ಸಿಕ್ಕಾಪಟ್ಟೆ ಬಿಸಿಲು, ಅದೂ ಗಾಡಿಯಲ್ಲಿ ಹೋಗಿಲ್ಲ, ನಡ್ಕೊಂಡೇ ಹೋಗ್ಬಿಟ್ಟು ಬಂದೆ. ಸಿಕ್ಕಾಪಟ್ಟೆ ಒಂಥರ ಸ್ಟ್ರೆಸ್ ಆಗಿಬಿಟ್ಟಿತ್ತು ಫಿಶ್ ಎಲ್ಲ. ಸೊ ತೊಗೊಂಬಂದು ಟೆಂಪ್ರೇಚರ್ ಮೇಂಟೈನ್ ಆಗಬೇಕು ಅಂತ ಫ್ರಿಜ್ ಬಾಕ್ಸ್ ಸೆಟಪಲ್ಲಿ ಹಾಕಿದ್ದೀನಿ. ಆ್ಯಂಡ್ ಬನ್ನಿ ಇವಾಗ ಫ್ರಿಜ್ ಬಾಕ್ಸ್ ಸೆಟಪಲ್ಲಿ ಯಾವ ಥರ ಇದೆ ಫಿಶ್ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಫಿಶ್ ಎಲ್ಲ ತುಂಬಾ ಆ್ಯಕ್ಟಿವ್ ಆಗೈತೆ. ಸೊ ಬಿಟ್ಟಿದ ತಕ್ಷಣವೇ ಮಾಮೂಲಿ ಇರೋ ಥರನೇ ಇಲ್ಲ. ಏನು ನಾನು ತೊಗೊಂಬಂದಾಗ ಬಿಸಿಲಲ್ಲಿ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗಿತ್ತು. ಸೊ ಅದಕ್ಕೋಸ್ಕರ ಫ್ರಿಜ್ ಬಾಕ್ಸಲ್ಲಿ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೋಸ್ಕರ ಬಿಟ್ಟಿದ್ದೆ. ಆ್ಯಂಡ್ ಸಿಕ್ಕಾಪಟ್ಟೆ ಒಂದು ಏನು ಸ್ಟ್ರೆಸ್ ಲೆವೆಲ್ ಕಮ್ಮಿಯಾಗಿ ಸ್ವಲ್ಪ ಪ್ರಾಪರ್ ಲೆವೆಲಲ್ಲೇ ಐತೆ ಇವಾಗ ಫಿಶಸ್ ಎಲ್ಲ. ಸೊ ಎಷ್ಟು ತೊಗೊಂಬಂದಿದ್ದೀನಿ ಅಂತ ನೀವೇ ಪ್ರಾಪರಾಗಿ ನೋಡ್ಬೋದು. ಇದರಲ್ಲಿ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಎರಡು ಪೇರ್ ಇದೆ. ನಾನು ಏನು ಚೂಸ್ ಮಾಡಿದೆ ಅಂದರೆ ಒಂದು ಮೇಲು ಮತ್ತು 2 ಫೀಮೇಲ್ ಆ ಥರ ಫಿಕ್ಸ್ ಮಾಡಿದ್ದೀನಿ. ನೋಡೋಣ, ಬ್ರೀಡಿಂಗ್ ಸೆಟಪ್ ನಾವೇನು ಇವಾಗ ಮಾಡ್ತಾಯಿಲ್ಲ. ಸೊ ಬ್ರೀಡಿಂಗ್ ಬಂದುಬಿಟ್ಟು ಸ್ವಲ್ಪ ಲೇಟಾಗೇ ಮಾಡೋಣ ಅಂತ. ಎಲ್ಲ ದೊಡ್ಡ ಸೈಜು ಮೌಲೀಸು, ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ. ಇದು ತುಂಬಾ ದೊಡ್ಡ ಸೈಜ್ ಮೌಲೀಸು ನಾನು ತೊಗೊಂಬಂದಿರೋದು. ಕರೆಕ್ಟಾಗಿ ಹೇಳ್ಬೇಕಂದ್ರೆ, ಪ್ರಾಪರಾಗಿ ಹೇಳಬೇಕು ಅಂದರೆ ಒಂದು ಬ್ರೀಡಿಂಗ್ ಒಂದು ಪೇರ್ನೇ ನಾನು ಸೆಲೆಕ್ಟ್ ಮಾಡಿ ತೊಗೊಂಬಂದಿರೋದು ಈ ಸತಿ. ಆ್ಯಂಡ್ ತುಂಬಾ ಕ್ವಾಲಿಟಿ ಆಗಿದೆ ಫಿಶ್ಶು, ಆ್ಯಂಡ್ ತುಂಬಾ ಸೂಪರ್ ಆಗಿದೆ. ಸೊ ಇದನ್ನು ಬಿಟ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ, ಯಾವ ಥರ ಕಾಣಿಸುತ್ತೆ ನಮ್ಮ ಫ್ರಿಜ್ ಬಾಕ್ಸ್ ಸೆಟಪಲ್ಲಿ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ನಾನೊಂದು ಟಬ್ಬಲ್ಲಿ ಬಿಟ್ಟಿದ್ದೀನಿ ಫಿಶ್ಶು. ಸೊ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನನಗೆ ಈ ಆರೆಂಜ್ ಫಿಶ್ ಮೇಲೆ ಸ್ವಲ್ಪ ಡೌಟ್ ಇದೆ, ಬ್ರೀಡಿಂಗು ಪಕ್ಕ ಮಾಡುತ್ತಾ ಇಲ್ವಾ ಅಂತ. ಯಾಕಂದರೆ ಅದು ಮೇಲ್ ಬಂದುಬಿಟ್ಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಕರೆಕ್ಟಾಗಿ ಆ ಲೆವೆಲ್ ಗೊತ್ತಿದ್ರೆ ಮಾತ್ರನೇ ಈ ಒಂದು ಬ್ರೀಡಿಂಗ್ ಸೆಟಪ್ಗೆ ಅದು ಪಕ್ಕ ಬರೋದು. ನೋಡೋಣ, ಟ್ರೈ ಮಾಡೋಣ. ಬ್ರೀಡಿಂಗ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಆಲ್ಮೋಸ್ಟು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ನಾನು ಸದ್ಯಕ್ಕೇನು ಬ್ರೀಡಿಂಗ್ ಎಲ್ಲ ಬಿಡ್ತಾ ಇಲ್ಲ. ಒಂದು ಸ್ವಲ್ಪ ದಿನ ಹೋದ್ಮೇಲೆ ಟ್ರೈ ಮಾಡೋಣ ಅಂತ ಇದ್ದೀನಿ ಬ್ರೀಡಿಂಗು. ಯಾಕಂದರೆ ಇವಾಗ ಅದು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ನಾವು ಫ್ರಿಜ್ ಸೆಟಪ್ಗೆ. ಅದರಲ್ಲಿ ಬಿಡ್ತು ಅಂದರೆ ನಾವು ಬ್ರೀಡಿಂಗ್ ಮಾಡ್ಬೋದು. ಸೊ ಓಕೆ, ನಾನು ಬ್ಯಾಕ್ ಕ್ಯಾಮ್ರಾವಲ್ಲಿ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಸೊ ಇವಾಗ ನೀವು ನೋಡ್ಬೋದು ಕಂಪ್ಲೀಟಾಗಿ ಫಿಶ್ ಎಲ್ಲ ಯಾವ ಥರ ಇದೆ ಅಂತ. ಆ್ಯಂಡ್ ತುಂಬ ಓವರಾಗೆ ಹೇಳ್ಬೇಕಂದ್ರೆ ಸಕ್ಕದಾಗೆ ಇದೆ ಫಿಶ್. ಹೇಳ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಒಂದು ಬ್ರೀಡ್ ಸಿಗುತ್ತಂತ ನನಗೆ. ಬಟ್ ಚೆನ್ನಾಗಿದೆ. ನೀವೇನ ಶಾಪಲ್ಲಿ ಎಂಟ್ರಿ ಕೊಟ್ಟು ತೊಗೊಂಬರುವಾಗ ಸೀರಿಯಸ್ಸಾಗಿ ಅವರನ್ನೇ ಒಂದು ಮಾತು ಕೇಳಿಬಿಡಿ. ಏನು ನಾಚಿಕೆ ಪಟ್ಕೊಬೇಡಿ. ಸೊ ಖಂಡಿತವಾಗ್ಲೂ ಕೇಳಿದ್ರೆ ಅವ್ರಿಗೆ ಪಕ್ಕ ಕೊಡ್ತಾರೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಫಿಶ್ ಶಾಪ್ ಓನರ್ನ ಕೇಳೋಕ್ಕೆ ಒಂಥರ ಇದು ಮಾಡ್ತಾರೆ. ಸೊ ನಾನಿವಾಗ ಅಂಗಡಿಗೆ ಹೋಗಿದ್ದಾಗ ಸ್ವಲ್ಪ ನಂತರ ಒಂದು 4-5 ಜನ ಬಂದಿದ್ದರು. ಸೊ ಬ್ರೀಡಿಂಗ್ ಸೆಟಪ್ಗೋಸ್ಕರ ಅವ್ರಿಗೆ ಡೌಟ್ ಇದೆ ಅದು, ಬಟ್ ಅವ್ರು ಕೇಳ್ತಾ ಇಲ್ಲ. ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಅವ್ರಿಗೆ ಅರ್ಥ ಆಯಿತು ಆಮೇಲೆ. ಆ್ಯಂಡ್ ಈ ಥರ ತುಂಬ ಹುಡುಗರು ಮಾಡ್ತಾರೆ. ಬಟ್ ನೀವೇನು ಆ ಥರ ಮಾಡೋಕೆ ಹೋಗ್ಬಿಡಿ. ಡೈರೆಕ್ಟಾಗಿ ಹೋಗಿ ಅವ್ರ ಹತ್ರ ಫಿಶ್ ಶಾಪಲ್ಲಿ ನೀವು ಕೇಳಿ ಖಂಡಿತವಾಗ್ಲೂ ಈಸ್ಕೊಂಬರ್ಬೋದು. ಆ್ಯಂಡ್ ಫಿಶ್ ಎಲ್ಲ ತುಂಬಾ ಆ್ಯಕ್ಟಿವ್ ಆಗಿದೆ. ಸೊ ನನಗಿಷ್ಟ ಆಗಿದ್ದು ಬ್ಲ್ಯಾಕು ಮತ್ತು ಆರೆಂಜು. ಯಾಕಂದರೆ ಈ ಒಂದು ಬ್ರೀಡು ಸಕ್ಕದಾಗಿ ಬ್ರೀಡ್ ಆಗುತ್ತೆ ಬಿಟ್ಟರೆ. ಟ್ರೈ ಮಾಡೋಣ. ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಆ್ಯಂಡ್ ನಮ್ಮ ಒಂದು ಫಿಶ್ಶು ಸಿಕ್ಕಾಬಟ್ಟೆ ಒಂದು ಸೂಪರ್ ಮೆಥಡಲ್ಲೇ ಐತೆ ನಮ್ಮ ಬಾಕ್ಸಲ್ಲಿ. ಓಕೆ ಫ್ರೆಂಡ್ಸ್, ನಾನು ಫಿಶಸ್ ಎಲ್ಲ ಬಿಟ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಒಂದು ಫೀಮೇಲ್ನ ಇಟ್ಕೊಂಡಿದ್ದೀನಿ. ಬ್ಲ್ಯಾಕ್ ಫೀಮೇಲ್ ಇದು. ಇದಂತೂ ಸೂಪರ್ವಾಗೇ ಇದೆ. ನಾನು ಇವಾಗ ರಿಲೀಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಮೈ ಫ್ರಿಜ್ ಬಾಕ್ಸ್ ಸೆಟಪ್ ಗುರು. ಸೊ ಬಿಟ್ಟೆ, ಯಾವ ಥರ ಹೋಗುತ್ತೆ ನೋಡೋಣ ಒಂದು ನಿಮಿಷ. ಸೊ ಈ ಒಂದು ಫಿಶ್ ಬಿಟ್ಟ ಮೇಲೆ ಅದು ಹೆಂಗೆ ನಮಗೆ ಚೇಂಜಸ್ ಕೊಡುತ್ತೆ ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಸೆಟಪ್ಪಲ್ಲಿ. ಖಂಡಿತವಾಗ್ಲೂ ನಮ್ಗೆ ಅರ್ಥ ಆಗುತ್ತೆ ಇದು ಪಕ್ಕ ಒಂದು ಬ್ರೀಡ್ ಮಾಡುತ್ತೆ ಅಂತ. ಇದು ಫೀಮೇಲ್ ಬಂದುಬಿಟ್ಟು ಇವಾಗ ಬಿಟ್ಟಿರೋದು. ಆ್ಯಕ್ಚುಲಿ ನಾನು ಫೀಮೇಲೇ ಸ್ವಲ್ಪ ಜಾಸ್ತಿನೇ ತೊಗೊಂಬಂದೆ. ಸೊ ಫೀಮೇಲ್ ನಮಗೆ ಎಕ್ಸಾಕ್ಟಾಗಿ ಸ್ವಲ್ಪ ಕಮ್ಮಿ ಇದೆ ಫಿಶ್ಶು. ಸೊ ಅದಕ್ಕೋಸ್ಕರನೇ
ಆ್ಯಂಡ್ ಬನ್ನಿ ಇವಾಗ ಸೆಕೆಂಡ್ ಫಿಶ್ ಹಂಗೆ ಬಿಡೋಣ. ಸೊ ನೀವು ಯಾರಾನ ಈ ಥರ ತೊಗೊಂಬರುವಾಗ ಚೂಸ್ ಮಾಡ್ಕೊಂಡು ತೊಗೊಂಬನ್ನಿ, ಆವಾಗ ಈಸಿ ಆಗುತ್ತೆ ಬ್ರೀಡ್ ಮಾಡೋಕ್ಕೆ. ಯಾಕಂದರೆ ನಮಗೆ ಅಷ್ಟೊಂದು ಈಸಿಯಾಗಿ ಕಂಡುಹಿಡಿಯೋಕ್ಕಾಗಲ್ಲ ಫಿಶಸ್ಸು ಆ್ಯಕ್ಟಿವ್ ಆಗಿದೆಯಾ ಇಲ್ವಾ ಅಂತ. ಬಟ್ ಕೆಲವು ಫಿಶ್ ಶಾಪಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಆ್ಯಕ್ಟಿವ್ ಆಗಿ ಇಲ್ಲ ಅಂದ್ರೂ ಅವ್ರು ನಮ್ಮ ಮೇಲೆ ಕೊಟ್ಬಿಡ್ತಾರೆ, ಯಾಕಂದರೆ ಅವ್ರಿಗೆ ಸೇಲಿಂಗ್ ಆಗಬೇಕು ಅಂತ. ಸೊ ಇದು ಬಂದುಬಿಟ್ಟು ಮೇಯ್ಲು ಫಿನ್ ರಾಟ್ ಕಾಣಿಸ್ತಾ ಇದೆ ನಿಮಗೆ. ಸೊ ಏನು ಆ್ಯಕ್ಟಿವ್ ಆಗಿದೆ ನೋಡಿ ಫ್ರೆಂಡ್ಸ್, ಸೀರಿಯಸ್ ಆಗಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗೈತೆ ನೋಡಿ, ಅಲ್ಲಿ ಹೋಗ್ತಾ ಐತೆ. ಸೊ ನಾನು ತೋರಿಸೋ ಅಷ್ಟೆಲ್ಲ ಜಂಪ್ ಮಾಡಿಬಿಡ್ತು ನೋಡಿ. ಇವಾಗ ಅದಕ್ಕೆ ಆ ಒಂದು ಹೊಸ ಏರಿಯಾಗೆ ಬಂದಿರೋ ಥರ ಒಂದು ಇದಾಗತ್ತೆ. ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಅದು ಪಕ್ಕ ಇಂಟ್ರೊಡ್ಯೂಸ್ ಆಗಿಬಿಡುತ್ತೆ ಎಲ್ಲ ಫಿಶ್ ಜೊತೆಲಿ. ಆ್ಯಂಡ್ ನನಗೆ ಗೊತ್ತಿದ್ದಂಗೆ ನನ್ನ ಹತ್ರ ಒಂದು ಮೇಯ್ಲು ದೊಡ್ಡ ಫಿಶ್ ಇದೆ. ಸೊ ಆ ಫಿಶ್ ಜೊತೆ ಅದು ಬ್ರೀಡ್ ಆದರೆ 100% ಚೆಕ್ ಮಾಡ್ಬೋದು ನಾವು. ಅದೇ ಥರ ಆರೆಂಜ್ ಫಿಶ್ ಬಂದುಬಿಟ್ಟು ಸ್ವಲ್ಪ ಸ್ಟ್ರೆಸ್ಸಲ್ಲೇ ಇದೆ ನೋಡಿ, ಹೋಗಿ ಕೆಳಗಡೆ ಬೆಂಡ್ ಆಗಿಬಿಡ್ತು. ಅದೇ ಥರ ಅದು ಒಂಥರ ನೋಡಿ ಇವಾಗ ಸ್ಟ್ರೈಟ್ ಆಯಿತು. ಸೊ ಕಾಣಿಸ್ತಾ ಇದೆ ಅನಿಸುತ್ತೆ, ಒಂದು ನಿಮಿಷ ಇರಿ ಝೂಮಿಂಗ್ ಮಾಡ್ತೀನಿ. ಓಕೆ ಇವಾಗ ಕಾಣಿಸುತ್ತೆ ನಿಮಗೆ. ಸೊ ಇವಾಗ ನೋಡಿ ಅಲ್ಲೋ ಹೋಗಿ ಒಂಥರ ಬೆಂಡಿಂಗ್ ಪೊಸಿಷನಲ್ಲಿ ಮಲ್ಕೊಂಡೈತೆ. ಯಾಕೆ ಆ ಥರ ಮಲ್ಕೊಂಡು ಅಂತಂದರೆ ಸ್ಟ್ರೆಸ್ ಆಗಿದೆ ಅಂತ. ಯಾಕಂದರೆ ನಾನು ತುಂಬ ದೂರದಿಂದನೇ ತೊಗೊಂಬಂದಿದ್ದು ಫಿಶ್ಶು. ನಾರ್ಮಲಾಗಿ ನಾನು ಹೋದ ವೀಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ, ಲಾಸ್ಟ್ ವೀಡಿಯೋದಲ್ಲಿ. ಅದರಲ್ಲಿ ಹೋಗಿದ್ದಂಥ ಶಾಪ್ಗೆ ನಾನು ಹೋಗಿಲ್ಲ, ಯಾಕಂದರೆ ಅವ್ರು ತುಂಬ ರೇಟು ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ಹತ್ರ ಫಿಶಸ್ ಕೂಡ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ಅಷ್ಟೊಂದೇನು ಚೆನ್ನಾಗಿಲ್ಲ. ಓಕೆ, ನಾವು ಇನ್ನೊಂದು ಇದು ಬಂದುಬಿಟ್ಟು 3rd ಫಿಶ್ ಹಿಡಿತಾ ಇರೋದು. ಇವಾಗ 2 ಫಿಶ್ ಅದರಲ್ಲಿ ಬಿಟ್ಟಾಯಿತು. ಸೊ ಎಲ್ಲ ಫಿಶ್ನು ಸಖತ್ ಆ್ಯಕ್ಟಿವ್ ಆಗಿದೆ ತೊಗೊಂಬಂದಿದ್ದರಿಂದ. ಆ್ಯಂಡ್ ನನಗೆ ಏನಂದರೆ ಆರೆಂಜ್ ಮಾತ್ರನೇ ಡೌಟಲ್ಲಿದೆ, ಯಾಕಂದರೆ ಅದು ಡೈ ಕೂಡ ಆಗ್ಬೋದು, ಆಲ್ಮೋಸ್ಟ್ ಸ್ಟ್ರೆಸ್ ಲೆವೆಲಲ್ಲಿ ಇರೋದಕ್ಕೆ ಡೈ ಆಗ್ಬೋದು. ಇದು ಬಂದುಬಿಟ್ಟು ಫೀಮೇಲು. ಸೊ ಬ್ಲ್ಯಾಕ್ ಬಂದುಬಿಟ್ಟು ಫೀಮೇಲು, ಇವಾಗ ಆರೆಂಜ್ ಬಿಟ್ರಲ್ಲ ಅದು ಬಂದುಬಿಟ್ಟು ಮೇಯ್ಲು. ಸೊ ಅದ್ರ ಜೊತೇಲಿ ಇವಾಗ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಇದು ಫೀಮೇಲು. ಸೊ ಅದ್ರ ಪಕ್ಕದಲ್ಲಿ ಎಲ್ಲ ಅಂಟ್ಕೊಂಡಿರುತ್ತೆ ರೆಕ್ಕೆ ಹತ್ರ. ಅದೇನಂದರೆ ಒಂದು ಆಲ್ಗೆ ಏನಾಗುತ್ತೆ ಈ ಮೋಲಿ ಫಿಶ್ಗೆ ಆ್ಯಕ್ಸಿಷಲ್ ಅದು ಅಂಟ್ಕೊಂಡ್ಬಿಡುತ್ತೆ. ಅದು ನಾವೇನು ಗೈಡ್ಲೈನ್ಸ್ ಕೊಡೋಕ್ಕಾಗಲ್ಲ. ಆ್ಯಂಡ್ ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ನಾನು ಆ ಫಿಶ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಇದೇ ವೀಡಿಯೋದಲ್ಲೇ. ಆರೆಂಜ್ ಫಿಶ್ಶು ಯಾವ ಥರ ಇದೆ ಅಂತ ಆಲ್ಮೋಸ್ಟ್ ನನಗೆ ಡೌಟಲ್ಲೇ ಇದೆ ಆರೆಂಜ್ ಫಿಶ್ಶು ಡೈ ಆಗುತ್ತಂತ. ಯಾಕಂದರೆ ಅದು ತುಂಬ ಸ್ಟ್ರೆಸ್ಸಲ್ಲೇ ಐತೆ ನಾನು ತೊಗೊಂಬಂದಿದ್ದ ಇಂದಾಗೂ. ಐ ಥಿಂಕ್ ಅದು ನನಗೆ ಡೌಟೇ. ಓಕೆ ಪರವಾಗಿಲ್ಲ, ಬನ್ನಿ, ಏನೂ ಮಾಡೋಕ್ಕಾಗಲ್ಲ, ಇಟ್ಸ್ ಅ ಟೈಮ್. ಆ್ಯಂಡ್ ಈ ಫಿಶ್ನು ಫೀಮೇಲೇ. ಸೊ ನಾನು ಇದು ಸ್ವಲ್ಪ ದೊಡ್ಡದಾಗೆ ನಾನು ತೊಗೊಂಬಂದಿದ್ದೀನಿ, ಯಾಕಂದರೆ ಬ್ರೀಡಿಂಗೋಸ್ಕರನೇ. ಸೊ ಬ್ರೀಡಿಂಗ್ ಬಿಟ್ಟರೆ ನಮ್ಮ ಹತ್ರ ಸ್ವಲ್ಪ ಜನ ಈಸ್ಕೊಂಡು ಹೋಗ್ತಾರೆ, ಸೊ ಅವ್ರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಮಗೂ ಮರಿಗಳು ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಅಂದ್ಬಿಟ್ಟು ಕೈಂಡ್ ಆಫ್. ಓಕೆನಾ. ಸೊ ಇವಾಗೆಲ್ಲ ಫಿಶ್ನೂ ಬಿಟ್ಟಾಯಿತು. ಆ್ಯಂಡ್ ಈ ವಾಟ್ರಲ್ಲಿ ನಿಮಗೆ ಕರೆಕ್ಟಾಗಿ ಕಾಣಿಸಲ್ಲ, ಯಾಕಂದರೆ ಫುಲ್ಲು ನಾನು ಇದಾಕಿದ್ದೀನಲ್ವ, ಫಾಕ್ಸ್ಟೈಲ್ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಗೆ ಕಾಣಿಸಲ್ಲ. ಆ್ಯಂಡ್ ನಾವು ಬಿಟ್ಟಿದ್ದಂಥ ಫಿಶ್ ಎಲ್ಲ ಇಲ್ಲಿ ಓಡಾಡ್ತಾ ಇದೆ. ಸೊ ಅಲ್ಲಿ ಕಾಣ್ತಾ ಇದೆ, ಬ್ಲ್ಯಾಕಲ್ಲಿ ಐತೆ. ಆ್ಯಂಡ್ ಆಲ್ಮೋಸ್ಟ್ ಆರೆಂಜ್ ಅದೇ ಪ್ಲೇಸಲ್ಲೇ ಐತೆ, ಸೊ ಓಡಾಡ್ತಿಲ್ಲ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ 2 ಫಿಶ್ ಇದೆ, ಸೊ ಹೋಗ್ತಾ ಇರೋದು ನಿಮ್ಗೆ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಕಂಪ್ಲೀಟಾಗಿ ಬಿಟ್ಟಾಯಿತು ಸೆಟಪ್ಪಲ್ಲಿ. ಆರೆಂಜ್ ಫಿಶ್ ಮಾತ್ರ ಸ್ವಲ್ಪ ಡಲ್ಲಾಗೇ ಐತೆ, ಆಲ್ಮೋಸ್ಟ್ ಅದು ಡೈ ಆಗ್ಬೋದು. ಯಾಕಂದರೆ ನಾನು ಹೋಗಿದ್ದಂಥ ಪ್ಲೇಸ್ ತುಂಬ ದೂರ ಆಗಿತ್ತು ಆ್ಯಂಡ್ ನಾನು ನಡ್ಕೊಂಡೇ ಹೋಗಿದ್ದು. ಬರೋ ಅಷ್ಟರಲ್ಲೇ ನನಗೂ ಲೇಟ್ ಆಯಿತು. ಫಿಶ್ಶು ಕೂಡ ಸ್ಟ್ರೆಸ್ಸು ಕಮ್ಮಿ ಆಗಿಲ್ಲ. ಸ್ವಲ್ಪ ಬಿಟ್ಟು ನೋಡ್ತೀನಿ, ಇಲ್ಲಾಂದರೆ ಕಂಟಿನ್ಯೂ ಮಾಡ್ತೀನಿ ಇದೇ ವೀಡಿಯೋದಲ್ಲಿ. ಅದು ಆರಾಮಾಗಿ ಓಡಾಡ್ತು ಅಂದರೆ, ಇಲ್ಲಾಂದರೆ ನಾನು ಶಾರ್ಟ್ಸ್ ಥರ ಅಪ್ಲೋಡ್ ಮಾಡ್ತೀನಿ. ಸೊ ಫಿಶ್ಶಿಗೆ ಏನು ಆಯಿತು ಅಂತ. ಆ್ಯಂಡ್ ಕಂಪ್ಲೀಟಾಗಿ ನಾನು ಏನೇನು ಫಿಶ್ ತೊಗೊಂಬಂದೆ ಆ ಫಿಶ್ ಎಲ್ಲ ಹೋಗಿ ಅದಕ್ಕೆ ಸಪೋರ್ಟ್ ಮಾಡ್ತಾಯಿದೆ. ಕಂಪ್ಲೀಟಾಗಿ ಹೋಗಿ ಅದು ಸ್ಟ್ರೆಸ್ ಲೆವೆಲಲ್ಲಿ ಇರೋದಕ್ಕೆ ಕಂಪ್ಲೀಟಾಗಿ ಹೋಗಿ ಅದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ ಓಡಾಡೋಕ್ಕೆ. ಆ್ಯಂಡ್ ಇವಾಗ ಎಲ್ಲ ಮೀನು ಒಂದೇ ಕಡೆ ಓಡಾಡ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ಸೊ ಫ್ರಂಟಲ್ಲೇ ಆನ್ ಮಾಡಿದ್ದೀನಿ. ಸೊ ನಿಮ್ಗೆ ಕಾಣಿಸುತ್ತಾ ಇಲ್ಲೋ ಗೊತ್ತಿಲ್ಲ, ಕಂಪ್ಲೀಟಾಗಿ ನೋಡಿ ಎಲ್ಲ ಫಿಶಸ್ಸು ಇಲ್ಲೇ ಐತೆ. ಸೊ ಮರಿ ಮೀನು ಕೂಡ ಮೇಲೆ ಐತೆ. ಆ್ಯಂಡ್ ಆರೆಂಜ್ ಫಿಶ್ ಮಾತ್ರನೇ ನಮಗೆ ಒಂಥರ ಡಲ್ ಆಗಿರೋದು. ಸೊ ಇವಾಗ ಇದರಲ್ಲಿ ನಿಮ್ಗೆ ಏನಾಯಿತು ಅರ್ಥ ಆಗಿರುತ್ತಂದರೆ, ನಾನು ಅನ್ಕೊಂಡಂಗೆ ಸ್ವಲ್ಪ ನೀವೇನ ಗಾಡಿಯಲ್ಲಿ ಟ್ರಾವೆಲ್ ಮಾಡಿ ಬೇಗ ತೊಗೊಂಬರ್ಬೋದು ಫಿಶ್ನ. ಇಲ್ಲಾಂದರೆ ನಡ್ಕೊಂಡೆಲ್ಲ ಬಂದು ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ಅದು ಸ್ಟ್ರೆಸ್ ಆಗುತ್ತೆ, ಸತ್ತೋಗೋ ಕೂಡ ಚಾನ್ಸ್ ಇರುತ್ತೆ. ಇದು ನನ್ನ ಮಿಸ್ಟೇಕೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಶಾಪಲ್ಲಿ ಆರೆಂಜ್ ಫಿಶ್ಶು ಒಂದೇ ಸಿಕ್ಕಿದ್ದು ನನಗೆ. ಸೊ ಅಲ್ಲಿ ವ್ಲಾಗ್ ಮಾಡೋಣ ಅಂತ ನೋಡಿದೆ, ಬಟ್ ಅವ್ರು ವ್ಲಾಗೆಲ್ಲ ಮಾಡಬೇಡಿ, ಯಾಕಂದರೆ ಮಾಡೋಕ್ಕೂ ಆಗಿಲ್ಲ, ಅಷ್ಟೊಂದು ವಿಸಿಬಿಲಿಟಿ ಇರಲಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರು. ಅದೇ ಥರ ರೋಡ್ ಸೈಡ್ ಬೇರೆ ಸಿಕ್ಕಾಪಟ್ಟೆ ರೋಡ್ ನಾಯ್ಸ್ ಕೇಳಿಸುತ್ತೆ.
ಸೊ ಅದಕ್ಕೋಸ್ಕರ ನಾನು ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೇನು ಅರ್ಥ ಆಯಿತು. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ, ನೀವು ಕಂಪ್ಲೀಟಾಗಿ ಫಿಶ್ ಓನರ್ ಹತ್ರ ಎಲ್ಲ ಡೀಟೇಲ್ಸು ನೀವು ಕಲೆಕ್ಟ್ ಮಾಡಿ ಫಿಶ್ ತೊಗೊಂಬರೋದು ಒಳ್ಳೆಯದು. ಆ್ಯಂಡ್ ನಾವು ಕೆಲವು ಜನಕ್ಕೆ ನಮಗೆ ಎಲ್ಲ ಗೊತ್ತಿದೆ ಅಂದ್ಬಿಟ್ಟು ಸ್ವಲ್ಪ ಜನ ಅವರು ತೊಗೊಂಬರೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದು ತಪ್ಪು ಅಂತಲೇ ಹೇಳ್ತೀನಿ ನಾನು. ನಮಗೇನೇ ಒಂದು ಫುಲ್ ಲೆವೆಲಾಗಿ ಕನ್ಫರ್ಮ್ ಆಗಿದ್ರು ಬಟ್ ಅವ್ರ ಹತ್ರ ಕೇಳೋದು ಒಳ್ಳೇದೇನೆ ಫಿಶ್ ತೊಗೊಂಬರುವಾಗ, ಅದೇನು ತಪ್ಪೇನೂ ಇಲ್ಲ. ಒಂದೊಂದು ಫಿಶ್ ಶಾಪಲ್ಲಿ ಅವ್ರು ಚೆನ್ನಾಗಿಲ್ದಿರೋ ಫಿಶ್ಗೆಲ್ಲ ರೇಟ್ ಜಾಸ್ತಿ ಹೇಳ್ತಾರೆ. ಸೊ ನಾನು ಈ ಫಿಶ್ನ ಎಷ್ಟಕ್ಕೆ ತೊಗೊಂಬಂದೆ ಅಂದರೆ ನೀವೇ ಶಾಕ್ ಆಗಿಬಿಡ್ತೀರಾ. 2 ಪೇರ್ ಬಂದುಬಿಟ್ಟು ನನಗೆ ಎಷ್ಟು ಹೇಳಿದ್ರೆ ಅಂದರೆ 30 ರೂಪೀಸು. ಓಕೆ, ಸೊ ಲೋ ಪ್ರೈಸ್ ಗುರು, ಸೀರಿಯಸ್ ಆಗಿ ಇದು ಲೋ ಪ್ರೈಸು. ಸೊ ಲೋ ಪ್ರೈಸಲ್ಲಿ ನನಗೆ ಸಿಕ್ಕಿದ್ದು ನನಗೆ ದೊಡ್ಡ ವಿಷಯ ಆ್ಯಕ್ಚುಲಿ. ಲಾಸ್ಟ್ ಟೈಮ್ ನಾನು ತೊಗೊಂಬಂದಿದ್ದೆ 38 ಪೀಸ್ ತೊಗೊಂಬಂದಿದ್ದೆ ನಾನು. ಇದರಲ್ಲಿ ನಾನು 30 ರೂಪೀಸ್ ನನಗೆ ಲಾಭ ಬಂದೈತೆ. ಸೊ ನಾನು ಎಷ್ಟು 3 ಪೇರ್ ತೊಗೊಂಬಂದಿದ್ದೀನಿ. ಅದಕ್ಕೆ ಅವರು ಬರೀ 50 ರೂಪೀಸ್ ಚಾರ್ಜ್ ಮಾಡ್ಕೊಂಡ್ರು. ಸೊ ಇದು ತುಂಬ ಖುಷಿ ಆಯಿತು ನನಗೆ. ಸೊ ನಿಮ್ಗೆ ಯಾರಿಗಾನ ನಮ್ಮ ಫಿಶ್ ಫಾರ್ಮ್ ಅಂದರೆ ಜಸ್ಟ್ ನಾವು ಇವಾಗೆ ಸ್ಟಾರ್ಟ್ ಮಾಡಿರೋದು, ನಿಮ್ಗೆ ಯಾರಿಗಾನ ಬೇಕಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನಾನು ಆನ್ಲೈನ್ ಮುಖಾಂತರ ನಿಮಗೆ ಸ್ವಲ್ಪ ದಿನದಲ್ಲಿ ನಾನು ಓಪನ್ ಮಾಡ್ಕೊತೀನಿ ಎಲ್ಲ ಒಂದು ವೆಬ್ಸೈಟು ಮತ್ತು ಎಲ್ಲ ಡೀಟೇಲ್ಸ್ ಅದರಲ್ಲಿ ಕೊಡ್ತೀನಿ ಆದಷ್ಟು ಬೇಗ. ಸೊ ಇವಾಗೆ ನಮಗೆ ಸ್ಟಾರ್ಟಪ್ಪು, ಹೋಗ್ತಾ ಹೋಗ್ತಾ ನಾವು ಇನ್ನು ಟ್ರೈನ್ ಅಪ್ ಆಗಿಬಿಟ್ಟು ಓಪನ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ನಾನು ತಿರ್ಗಾ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ಗೆ ಯಾರನ್ನ ಹೊಸ ಬಂದಿದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.